ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳಂತ ತಿಳಿಸುತ್ತಾ, ಈ ಒಂದು ದೀಪಾವಳಿ ಭವಿಷ್ಯ 2025-26ರಲ್ಲಿ ತಿಳಿದುಕೊಳ್ಳುವಂತಹ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯ ಮಹಾಲಕ್ಷ್ಮಿಯ ಕೃಪೆ ಯಾವೆಲ್ಲ ರೀತಿಯಲ್ಲಿರುತ್ತೆ ಮತ್ತು ಈ ವರ್ಷ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಈ ಒಂದು SSB ಜ್ಯೋತಿಷ್ಯಾಲಯ ನೋಡ್ತಕ್ಕಂತಹ ಮೊದಲನೇ ಸದಸ್ಯರು ಅಥವಾ ಮೊದಲಿಗಾಗಿ ನೋಡ್ತಾ ಇರತಕ್ಕಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನು ನೀವು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಬೋದು ಅಂತ ಹೇಳುತ್ತಾ, ಈ ಒಂದು ಮಕರ ರಾಶಿಯವರಿಗೆ ಈ ದೀಪಾವಳಿ ಭವಿಷ್ಯ ನೋಡೋದಾದರೆ, ನಿಮಗೆ ಶನಿ ಸ್ವಗೃಹದಲ್ಲಿ ಇರೋದರಿಂದ ಒಂದಿಷ್ಟು ನಿಮಗೆ ಬದಲಾವಣೆ ಗಾಳಿ ಬೀಸುವಂಥದ್ದಾಗಿರುತ್ತೆ ಮತ್ತು ಹಳೆಯ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳು ಸಿಗುವಂಥದ್ದಾಗುತ್ತೆ. ಶತ್ರುಗಳು ಮಿತ್ರಗಳಾಗ್ತಾರೆ ಮತ್ತು ಆರ್ಥಿಕವಾಗಿ ಕೆಲವು ಸಮಸ್ಯೆಗಳೇನಿದೆಯಲ್ಲ ಅದು ಬಗೆಹರುವಂಥದ್ದಾಗತ್ತೆ. ಕೆಲವು ಸಾಲಾದಿಗಳು ಏನಾದರೂ ಮಾಡಿದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಒಂದು ಮನಸ್ಸಿಗೆ ಆರ್ಥಿಕವಾಗಿ ತುಂಬ ದೃಢ ನಿರ್ಧಾರ ತೆಗೆದುಕೊಳ್ತೀರಾ, ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀರಾ, ಖರ್ಚುಗಳನ್ನು ಕಡಿಮೆ ಮಾಡ್ತೀರಾ ಮತ್ತು ನಿಮ್ಮ ಒಂದು ಮನಸ್ಸಿಗೆ ತೋಚಿದಂಥ ರೀತಿಯಲ್ಲಿ ಖರ್ಚು ಮಾಡಲು ಹೋಗೋದಿಲ್ಲ. ಒಂದಲ್ಲ ಎರಡಲ್ಲ 3 ಸತ ಯೋಚನೆ ಮಾಡ್ತೀರಾ. 10 ರೂಪಾಯಿ ಇದ್ರೂ 10 ರೂಪಾಯಿ ಇರಲಿಕ್ಕೆ ಇಷ್ಟಪಡ್ತೀರಾ, ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಈ ಒಂದು ದೀಪಾವಳಿಯಿಂದ ಒಂದಿಷ್ಟು ನಿರ್ದಿಷ್ಟವಾಗಿ ಕಠೋರವಾಗಿ ಆರ್ಥಿಕಕ್ಕೆ ಸಂಬಂಧಪಟ್ಟಂತೆ ಇರಲು ನೀವು ಇಷ್ಟೇ ಮಾಡ್ತೀರಾ, ಪ್ಲ್ಯಾನಿಂಗ್ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಇದು ತುಂಬ ಉತ್ತಮವಾದ ಮಾರ್ಗ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಬಡ್ತಿದೆ, ವ್ಯಾಪಾರದಲ್ಲಿ ಒಳ್ಳೆಯ ಲಾಭಾಂಶವನ್ನು ನೀವು ತೆಗೆಯುವಂಥವ್ರಾಗ್ತೀರಾ ಮತ್ತು ಬರುವಂತಹ ದಿನಗಳಲ್ಲಿ ದೀಪಾವಳಿಯಲ್ಲಿ ಸಾಧ್ಯವಾದಷ್ಟು ಸತ್ಯವಾಗಿರಲು ಇಷ್ಟಪಡ್ತೀರಾ ಮಕರ ರಾಶಿಯವರು. ಅಂದರೆ ಯಾವುದೇ ರೀತಿಯ ಈ ಸುಳ್ಳು, ಅತಿರೇಕದ ಮಾತುಗಳು, ವೈಭವಭರಿತ ಮಾತುಗಳು ಆಡಲು ಹೋಗೋದಿಲ್ಲ. ಎಷ್ಟು ಬೇಕೋ ಅಷ್ಟೇ. ಊಟ ಆಯಿತಾ ಅಷ್ಟೇ. ಅದು ಬಿಟ್ಟು ಅದು ಆಯಿತು, ಇದು ಆಯಿತು, ಹಾಗಾಯಿತು, ಹೀಗಾಯಿತು, ಅದು ಎಂಥದ್ದು ಇಲ್ಲ. ಎದುರಾಳಿ ಏನು ಕ್ವಶನ್ ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ಉತ್ತರವನ್ನು ಕೊಡುವಂಥರಾಗ್ತೀರಾ ಈ ಎಲ್ಲ ವರ್ಷ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕುಟುಂಬಕ್ಕೆ ತುಂಬ ಪ್ರಾಶಸ್ತ್ಯವನ್ನು ಕೊಡ್ತೀರಾ. ಕುಟುಂಬದ ಸದಸ್ಯರ ಒಂದು ಯೋಗಕ್ಷೇಮವನ್ನು ವಿಚಾರ ಮಾಡ್ತೀರಾ, ಮಕ್ಕಳ ಒಂದು ಯೋಗಕ್ಷೇಮ ವಿಚಾರ ಮಾಡ್ತೀರಾ ಅಥವಾ ಮದುವೆಗೆ ಆಗಬೇಕಾಗಿದ್ದರೆ ಮದುವೆಯ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಇಷ್ಟಪಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇನ್ನು ಈ ಒಂದು ವರ್ಷದಲ್ಲಿ ಅಂದರೆ ಒಂದಿಷ್ಟು ಉಪಯೋಗಗಳಂತ ಹೇಳೋದಾದರೆ ಮದುವೆ ಯೋಗ ಇದೆ ಮತ್ತು ಒಂದಿಷ್ಟು ಆಸ್ತಿಯಲ್ಲಿ ಏರಿಕೆ ಆಗುವಂಥದ್ದಾಗುತ್ತೆ. ಇವೆರಡು, ಮದುವೆ ಯೋಗ ಮತ್ತು ಆಸ್ತಿ ಯೋಗ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಎರಡೂ ಯೋಗಗಳು ಈ ವರ್ಷ ಮಕರ ರಾಶಿಯವರಿಗೆ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಮದುವೆಗಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ ಖಂಡಿತವಾಗೂ ಈ ಒಂದು ದೀಪಾವಳಿ ಹತ್ರ ಮುಂದಿನ ದೀಪಾವಳಿ ಒಳಗಾಗಿ ನಿಮಗೆ ಮದುವೆ ಆಗುತ್ತೆ. ಮುಂದಿನ ದೀಪಾವಳಿ ದಾಂಪತ್ಯದೊಂದಿಗೆ ಅಥವಾ ಸಹಪತಿಯೊಂದಿಗೆ ನೀವು ಆಚರಣೆ ಮಾಡುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಮಕರ ರಾಶಿಯವರಿಗೆ ಸಾಧ್ಯವಾದಷ್ಟು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಪ್ರತಿ ಶುಕ್ರವಾರ, ಅದೇ ರೀತಿಯಾಗಿ ಹತ್ತಿರದಲ್ಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನದಲ್ಲಿ ಒಂದು 21 ದಿನಗಳ ಕಾಲ ನಿತ್ಯ ದರ್ಶನ ಮಾಡ್ಕೊಳ್ತಾ ಬನ್ನಿ. ಇದರಿಂದ ನಿಮಗೆ ಇರತಕ್ಕಂತಹ ಕೆಲವು ತೊಂದರೆಗಳು, ಆರ್ಥಿಕ ಆಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಒಂದೊಂದಾಗಿ ಬಗೆಹರಿತಾ ಬರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಕರ ರಾಶಿಯವರ ದೀಪಾವಳಿಯ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.